ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಕಾಡೆಮಿಕ್ ಮೆಂಟರ್ ಆಗಿ ಇರುವಂಥ ಜಾಬ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ಬಂದು ನಿಮ್ಗೆ ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈಗ ವಿಡಿಯೋದಕ್ಕೆ ಬಂದರೆ, ಇವತ್ತು ನಾನು ನಿಮಗೆ ಅಂತ ತಂದಿರೋ ಜಾಬ್ ಅಪಾರ್ಚುನಿಟಿ ಬಂದು ಅಕಾಡೆಮಿಕ್ ಮೆಂಟರ್ ಆಗಿರೋ ಅಂಥ ಪೋಸ್ಟು. ಇದು ಬಂದು ಟ್ಯೂಟರಿಂಗ್ ಥರ ಇರುತ್ತೆ, ಅಂದರೆ ಮಕ್ಕಳಿಗೆ ಟ್ಯೂಷನಿಂಗ್ ಮಾಡುವಂಥ ಜಾಬ್ ಆಗಿರುತ್ತೆ. ಇದು ಇಂಡಿಡ್ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋ ಅಂಥ ಜಾಬ್ ವೇಕೆನ್ಸಿ. ಕಂಪ್ನಿ ಬಂದು ಫಿಸಿಕ್ಸ್ ವಾಲಾ ಅನ್ನೋ ಕಂಪ್ನಿ ಕಡೆಯಿಂದ ಈ ಪೋಸ್ಟ್ ಆಗಿದೆ. ಅಕಾಡೆಮಿಕ್ ಮೆಂಟರ್ ಅನ್ನೋ ಪೋಸ್ಟಿಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದಾಗೆ, ಇದು ಅಕಾಡೆಮಿಕ್ ಮೆಂಟರ್ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡೋದಾಗಿರುತ್ತೆ. ಅದು ಆನ್ಲೈನಲ್ಲೇ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿದೆ, ಮನೆಯಿಂದನೇ ಮಾಡುವಂಥದ್ದು. ಹಾಗೆ ಇದು ಫುಲ್ ಟೈಮ್ ವರ್ಕ್ ಆಗಿದೆ, ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಇಲ್ಲಿ ಸಿಗೋದಿಲ್ಲ. ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ವರ್ಕ್ ಆಗಿದೆ. ಇದನ್ನು ಈಸಿಯಾಗಿ ಮಾಡ್ಬೋದು ಅಂತ ಹೇಳೋದಿಲ್ಲ, ಬಟ್ ಸ್ವಲ್ಪ ಟ್ರೈ ಮಾಡಿದ್ರೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಸ್ಯಾಲ್ರಿ ಕೂಡ ನಿಮಗೆ ಮಂತ್ಲಿ 30,000 to 40,000 ಇದೆ. ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅವರು ಜಾಸ್ತಿ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಚೆನ್ನಾಗಿ ಆನ್ಲೈನ್ ಕ್ಲಾಸಸ್ ತೊಗೊತಾ ಇದ್ದೀರಾ, ನಿಮ್ಮ ಕ್ಲಾಸಸಲ್ಲಿ ಅಟೆಂಡ್ ಮಾಡಿರೋ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ, ನೀವು ಎಫರ್ಟ್ ಹಾಕಿದ್ದೀರಾ ಅಂದರೆ ನಿಮಗೆ 40 ಮೇಲೆ ಕೂಡ ನಿಮಗೆ ಸ್ಯಾಲ್ರಿ ಮಂತ್ಲಿ ಕೊಡ್ತಾರೆ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಇದೆ, ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಇದು ಜಸ್ಟ್ 3 weeks ಆಗೋ ಅಷ್ಟೇ ಪೋಸ್ಟ್ ಆಗಿರುವಂಥದ್ದು. ಸೊ ಇನ್ನು ಹೈಯರಿಂಗ್ ನಡೀತಾ ಇದೆ, ಸೊ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ಬಂದರೆ, ನೀವಿಲ್ಲಿ ನೋಡ್ಬೋದು ಅಬೌಟ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಹೇಳಿದಾಗೆ ಜಾಬ್ ಟೈಟಲ್ ಬಂದು ಅಕಾಡೆಮಿಕ್ ಮೆಂಟರ್ ಆಗಿ. ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅಂದರೆ 3rd ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟ್ಯೂಷನ್ ಮಾಡೋದಾಗಿರುತ್ತೆ. ನೀವಿದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗೆ ಇಲ್ಲಿ ಲೊಕೇಶನ್ ಕೂಡ ಮೆನ್ಷನ್ ಮಾಡಿದ್ದಾರೆ, ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ. ಇದು ಎಂಪ್ಲಾಯ್ಮೆಂಟ್ ಟೈಪ್ ಬಂದು ಫುಲ್ ಟೈಮ್ ಆಗಿದೆ. ಇದು ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಅಲ್ಲ, ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಅಬೌಟ್ ದ ರೋಲ್ ಅಂದರೆ ಇಲ್ಲಿ ನೀವೇನು ಕೆಲಸ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಅವ್ರು ಹುಡುಕ್ತಾ ಇರೋದೇನೆಂದರೆ ಅಕಾಡೆಮಿಕ್ ಮೆಂಟರ್ ಆಗಿ ಅವ್ರು ಏನು ಮಾಡಬೇಕಂದ್ರೆ, ಇಲ್ಲಿ 3rd ಸ್ಟ್ಯಾಂಡರ್ಡ್ to 9th ಸ್ಟ್ಯಾಂಡರ್ಡ್ ಹುಡುಗರಿಗೆ ಟ್ಯೂಷನ್ ಮಾಡಬೇಕಾಗಿರುತ್ತೆ ಸಬ್ಜೆಕ್ಟ್ಸ್ಗಳಿಗೆ. ಯಾವ್ಯಾವ ರೀತಿ ಸಬ್ಜೆಕ್ಟ್ಸ್ ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್ ಹಾಗೆ ಸೋಷಿಯಲ್ ಸ್ಟಡೀಸ್, ಇಷ್ಟು ಸಬ್ಜೆಕ್ಟ್ಸ್ಗೆ ಇಲ್ಲಿ ಟ್ಯೂಷನ್ ಮಾಡಬೇಕಾಗಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಇನ್ನೊಂದು ಏನಿರುತ್ತೆ ಅಂದರೆ, ನಿಮಗೆಲ್ಲ ಸಬ್ಜೆಕ್ಟ್ಸ್ ಬರಬೇಕು ಅನ್ನೋದು ಇರೋದಿಲ್ಲ. ನಿಮಗೆ ಅವರು ಇಂಟರ್ವ್ಯೂ ತೊಗೊಂಡಾಗ ನಿಮ್ಗೆ ಯಾವುದೆಲ್ಲ ಸಬ್ಜೆಕ್ಟ್ಸ್ ಮಾಡೋಕ್ಕೆ ಬರುತ್ತೆ, ಹೇಗೆ ಮಾಡ್ತೀರೋ ಅಂತ ನೋಡಿ ಅವ್ರು ನಿಮಗೆ ಬರೋವಂಥ ಸಬ್ಜೆಕ್ಟ್ಸ್ನೇ ಅವರು ಟ್ಯೂಷನ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಬರಬೇಕು ಅನ್ನೋದು ಏನಿಲ್ಲ. ನಿಮಗೆ ಬರೀ ಸೈನ್ಸ್ ಬರುತ್ತೆ ಅಂದರೂ ಓಕೆ, ಇಲ್ಲ ನಿಮಗೆ ಚೆನ್ನಾಗಿ ಮ್ಯಾಥ್ಸ್ ಬರುತ್ತೆ ಅಂದರೂ ಓಕೆ, ಇಲ್ಲ ನಾನು ಇಂಗ್ಲೀಷ್ ಮಾತ್ರ ಮಾಡ್ತೀನಿ ಅಂದ್ರೂ ಓಕೆ, ಇಲ್ಲಿ ನೀವು ಮಾಡ್ಬೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಆ್ಯಸ್ ಎ ಅಕಾಡೆಮಿಕ್ ಮೆಂಟರ್ ಯುವರ್ ರೋಲ್ ವಿಲ್ ಬಿ ದ ಸ್ಪೆಸಿಫಿಕ್ ಲರ್ನಿಂಗ್, ರಿಸಾಲ್ವ್ ಡೌಟ್ಸ್ ಆ್ಯಂಡ್ ಕ್ರಿಯೇಟ್ ಅ ಎಂಗೇಜ್ಡ್ ಆನ್ಲೈನ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಯೂತ್ ಲರ್ನರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಕೆಲಸ ಹೇಳ್ಕೊಡೋದ್ರ ಜೊತೆಗೆ ಅವ್ರಿಗೆ ಏನಾರ ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡಬೇಕು. ಹಾಗೆ ಆನ್ಲೈನ್ ಕ್ಲಾಸ್ ಆಗಿರುತ್ತೆ, ಇದು ಪೂರ್ತಿ ಮನೆಯಿಂದ ಮಾಡೋದಾಗಿರೋದ್ರಿಂದ ಆನ್ಲೈನ್ ಕ್ಲಾಸ್ ತೊಗೊಳ್ಬೇಕಾಗಿರುತ್ತೆ. ಅವ್ರಿಗೆ ಕ್ಲಾಸಲ್ಲಿ ಗಮನ ಕೊಟ್ಟು ಕೇಳೋ ಹಾಗೆ ನೀವು ಮಾಡಬೇಕು ಅಂತ ಹೇಳಿದ್ದಾರೆ, ಬೋರಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ಕೀ ಸ್ಕಿಲ್ಸ್ ಏನೇನಿರಬೇಕಂದ್ರೆ, ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ಸ್ ಕೋರ್ಸಸ್ ಆ್ಯಂಡ್ ಕ್ಲಾರಿಫೈ ಡೌಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅಂದರೆ ಕಂಟೆಂಟ್ ಏನು ಲೆಸನ್ಗಳಿದೆ ಅದನ್ನೆಲ್ಲ ಹೇಳ್ಕೊಡ್ಬೇಕು. ಅದ್ರ ಜೊತೆಗೆ ಅವ್ರಿಗೇನಾರ ಡೌಟ್ಸ್ ಇದ್ದರೆ ನೀವು ಅದನ್ನು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ನಾನು ನಿಮ್ಗೆ ಹೇಳಿದಾಗೆ ಅವ್ರಿಗೆ ಕ್ಲಾಸಲ್ಲಿ ಎಂಗೇಜ್ಡ್ ಆಗಿರಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್ ಹೇಳಿದ್ದಾರೆ. ಇಂಟರಾಕ್ಷನ್ ಮಾಡ್ತಾ ಇರಬೇಕು, ಅವ್ರ ಜೊತೆ ಮಾತಾಡಬೇಕು, ಅರ್ಥ ಆಯ್ತಾ ಕೇಳಬೇಕು. ಹಾಗೆ ಅವ್ರಿಗೆ
ಏನು ಬೋರ್ ಆಗದೆ ಇರೋ ಹಾಗೆ ಕ್ಲಾಸಲ್ಲಿ ಗಮನ ಇಟ್ಟು ಮಕ್ಕಳು ಕೇಳೋ ಹಾಗೆ ನೀವು ಮಾತಾಡಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನೊಂದೇನೆಂದರೆ ಮಕ್ಕಳುಗಳಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ, ಹಾಗೆ ಎಕ್ಸಾಮ್ಗೆ ಓದ್ಕೊಳೋದಕ್ಕೆ ಅಂತ ಕೊಟ್ಟಿರ್ತಾರೆ ಅಲ್ವಾ, ಅದನ್ನೆಲ್ಲ ನೀವು ಹೇಳ್ಕೊಡ್ಬೇಕು, ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 3rd ಪಾಯಿಂಟಲ್ಲಿ. ಓಕೆನಾ. ಇನ್ನು 4th ಪಾಯಿಂಟ್ ಬಂದರೆ ಅದ್ರ ಬಗ್ಗೆ ಪ್ರೋಗ್ರೆಸ್, ಹೇಗೆ ಮಕ್ಕಳು ಓದ್ತಾ ಇದ್ದಾರೆ. ಇವಾಗ ಟೆಸ್ಟ್ಗಳು ಕೊಡ್ತಾರೆ, ಆನ್ಲೈನ್ ಟೆಸ್ಟ್ಗಳು, ಅಸೈನ್ಮೆಂಟ್ಸ್ ನೀವು ಕೂಡ ಕೊಡಬೇಕಾಗಿರುತ್ತೆ. ಅದರದ್ದೆಲ್ಲ ನೀವು ಪ್ರೋಗ್ರಾಮ್ ಇಟ್ಕೊಂಡಿರಬೇಕು, ಫೀಡ್ಬ್ಯಾಕ್ಗಳು ಕೊಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ 4 ವರ್ಕ್ ಪಾಯಿಂಟ್ಸ್ ಆಗಿರುತ್ತೆ. ಇನ್ನು ಶಾರ್ಟಾಗಿ ಹೇಳ್ಬೇಕಂದ್ರೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಡೌಟ್ಗಳು ಕ್ಲಿಯರ್ ಮಾಡಬೇಕು, ಕ್ಲಾಸ್ ರೂಮಲ್ಲಿ ಗಮನ ಇಟ್ಟು ಕೇಳೋ ಹಾಗೆ ಮಾಡಬೇಕು, ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು. ಇವಾಗ ನಿಮಗೆ 4ರಿಂದ 5 ಜನ ಕೊಟ್ಟರು ಅಂದರೆ ಒಂದೇ ಮಕ್ಳ ಹತ್ರ ಮಾತಾಡೋದು, ಇಲ್ಲ ಆವಾಗ ಯಾವಾಗಲೂ ಒಂದೊಂದು ಸಲ 1-2 ಮಾತಾಡೋದು, ಹಾಗಲ್ಲ. 4 ಮಕ್ಳ ಹತ್ರ ಚೆನ್ನಾಗಿ ಮಾತಾಡಿ ಒಂದು ಒಳ್ಳೆ ಬಾಂಡ್ ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವ್ರಿಗೆ ಹೋಮ್ವರ್ಕ್ ಇದ್ದರೆ, ಏನಾರ ಪ್ರಾಜೆಕ್ಟ್ಸು, ಅಸೈನ್ಮೆಂಟ್ಸ್ಗಳು ಕೊಟ್ಟಿದ್ರೆ, ಎಕ್ಸಾಮ್ ಇದೆ, ಯೂನಿಟ್ ಟೆಸ್ಟ್ ಇದೆ, ಅದಕ್ಕೆಲ್ಲ ಓದ್ಕೊಳ್ಳಿ ಅಂತ ಕೊಟ್ಟಿದ್ರೆ ಅದನ್ನೆಲ್ಲ ನೀವು ಹೇಳ್ಕೊಡ್ಬೇಕು. ಹಾಗೆ ಅವ್ರು ಹೇಗೆ ಓದ್ತಾ ಇದ್ದಾರೆ, ಬರುತ್ತಾ ಬರಲ್ವಾ, ಇಂಪ್ರೂವ್ ಆಗಿದ್ದಾರಾ ಅನ್ನೋದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇಷ್ಟೇ ನಿಮ್ಮ ಜಾಬ್ ಆಗಿರುತ್ತೆ. ತುಂಬ ಕಷ್ಟ ಏನಿರೋದಿಲ್ಲ, ತುಂಬ ಈಸಿಯಾಗಿ ಎಲಿಗೆಂಟಾಗಿ ಇರುತ್ತೆ. ಮನೇಲಿ ನೀವು ನಿಮ್ಮ ಮಕ್ಳಿಗೋ ಅಥವಾ ನೀವು ಮನೇಲೇ ಕೂತ್ಕೊಂಡು ಟ್ಯೂಷನ್ ಮಾಡ್ತೀರಲ್ಲ, ಹಾಗೆ ಆನ್ಲೈನಲ್ಲಿ ಇರುತ್ತೆ ಅಷ್ಟೇ. ಇಲ್ಲಿ ನಿಮಗೆ ಎಜುಕೇಷನ್ಸ್ ಅಥವಾ ಏನು ರಿಕ್ವೈರ್ಮೆಂಟ್ ಇರಬೇಕಂತ ಕೇಳಿದ್ದಾರೆ. ಇಲ್ಲಿ ಗ್ರ್ಯಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿರಬೇಕಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಗ್ರ್ಯಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಬ್ರ್ಯಾಕೆಟಲ್ಲಿ ನೀವೇನಾರು BE ME ಮಾಡಿದ್ರೂ ಓಕೆ, ಅಪ್ಲೈ ಮಾಡ್ಬೋದು, ಆದರೆ ಮ್ಯಾಂಡೇಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದೇನು ಅಂದರೆ, ಒಂದು ನಿಮಿಷ, ಶೋ ಆಗ್ತಾ ಇಲ್ಲ. ಇಲ್ಲಿ ನೀವು ಗ್ರ್ಯಾಜುಯೇಟ್ಸ್ ಅಂದರೆ ಕ್ಲಾಸಸ್ 3ಇಂದ 9ವರೆಗೂ ಇರೋವಂಥ ಸ್ಟೂಡೆಂಟ್ಸ್ಗೆ ನೀವು ಲೆಸನ್ಸ್ ಮಾಡಬೇಕು, ಟೀಚ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದಿಷ್ಟು ನಿಮ್ಮ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಜಸ್ಟ್ ಇದು ಶಾರ್ಟಾಗಿ ಕಂಪ್ಲೀಟಾಗಿ ವರ್ಕ್ ಬಗ್ಗೆ ಏನು ಹೇಳಬೇಕು ಅಂದರೆ, ಮನೆಯಿಂದ ಮಾಡುವಂಥದ್ದು, ಟ್ಯೂಷನ್ ಮಾಡುವಂಥದ್ದು, ಫುಲ್ ಟೈಮ್ ಇರುತ್ತೆ. 3rd ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟ್ಯೂಷನ್ ಮಾಡಬೇಕಾಗತ್ತೆ. ಮ್ಯಾಥ್ಸ್, ಸೈನ್ಸು, ಇಂಗ್ಲೀಷು, ಸೋಷಿಯಲ್ ಸ್ಟಡೀಸ್, ಇಷ್ಟು 4 ಸಬ್ಜೆಕ್ಟ್ನ ನೀವು ಹೇಳ್ಕೊಡೋ ಅಂಥದ್ದಿರುತ್ತೆ. ಇದಿಷ್ಟೇ ಈ ಕೆಲಸದ ಬಗ್ಗೆ ಇರೋ ಇನ್ಫಾರ್ಮೇಷನು. ಜೊತೆಗೆ ಇದಕ್ಕೆ ಮಂತ್ಲಿ 30,000 to 40,000 ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಫಿಕ್ಸ್ಡ್ ಟೈಮಿಂಗ್ಸ್ ಇರುತ್ತೆ, ಅದ್ರ ಪ್ರಕಾರ ನೀವು ಶೆಡ್ಯೂಲ್ ವೈಸ್ ಅವ್ರಿಗೆ ಟ್ಯೂಷನ್ಸ್ ತೊಗೊಳ್ಬೇಕಾಗಿರುತ್ತೆ. ಈ ಜಾಬ್ ಏನಾರ ನೀವು ಮಾಡೋಕ್ಕಾಗತ್ತೆ, ನಾನು ಮಾಡ್ತೀನಿ ಅನ್ನೋದಿದ್ರೆ, ಇಂಟ್ರೆಸ್ಟ್ ಇದ್ದರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ನಾನಿಲ್ಲಿ ಅಪ್ಲೈ ಮಾಡ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ನೋಡಿ, ನಾನು ಮೌಸಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ. ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಏನಾರ ಒಂದು ಶೋ ಆಗುತ್ತೆ. ಇದಿಷ್ಟೇ ಇದ್ರ ಬಗ್ಗೆ. ಇದೇ ಕಂಪ್ನಿಯವರು ನಿಮಗೆ ಇನ್ನೂ ಒಂದು ಜಾಬ್ ಆಫರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಅದು ಇಂಗ್ಲೀಷ್ ಕನ್ನಡ, ಇಂಗ್ಲೀಷ್, ಹಿಂದಿ, ಇದು ಬಂದು 9th ಸ್ಟ್ಯಾಂಡರ್ಡ್ ಮೇಲಿರೋರಿಗೆ, 9th 10th 11th 12th ಆ ಸ್ಟ್ಯಾಂಡರ್ಡಲ್ಲಿರೋರಿಗೆ ನೀವು ಟ್ಯೂಷನ್ ಮಾಡಬೇಕಾಗಿರುತ್ತೆ. ಅದು ಬೇರೆ ಫಾರ್ಮ್ ಇದೆ. ಇದು ಬರೀ 3rd ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡು. ಇದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಿ. ಇಲ್ಲ ನಾನು 9th to 12th ಸ್ಟ್ಯಾಂಡರ್ಡ್ ಮಾಡ್ತೀನಿ ಅಂದರೆ ಅದಕ್ಕೆ ಬೇರೆ ಫಾರ್ಮ್ ಇದೆ. ನಾನು ಆ ಫಾರ್ಮ್ನು ಕೂಡ ನಾನು ನಿಮಗೆ ಇವಾಗ ಶೋ ಮಾಡ್ತೀನಿ. ಅದ್ರ ಪ್ರಕಾರ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಆ ಫಾರ್ಮ್ದು ಸ್ಕ್ರೀನ್ನ ಶೇರ್ ಮಾಡ್ತೀನಿ. ನೋಡಿ, ಇದೇ ಬಂದು ನೀವು 9th to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ಕೊಡೋ ಅಂಥ ಕ್ಲಾಸಸ್ಗೆ ಅಪ್ಲೈ ಮಾಡೋವಂಥ ಫಾರ್ಮ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫೌಂಡೇಶನ್ 9th to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದು. ಇಲ್ಲಿ ಟೀಚಿಂಗ್ ಮಾಡಬೇಕು ಸಬ್ಜೆಕ್ಟ್ಸ್ಗಳನ್ನ. ಅದು ಸೇಮ್ ಬಂದು ಫಿಸಿಕ್ವಾಲ ಕಂಪ್ನಿಯವರೇ ಹೈಯರ್ ಮಾಡ್ತಾ ಇರೋದು. ಇದು ಕೋಚಿಂಗ್ ಆಗಿರುತ್ತೆ. 9th to 10th CBSE, ICSE ಮತ್ತು ಸ್ಟೇಟ್ ಮಕ್ಕಳುಗಳಿಗೆ ನೀವು ಹೇಳ್ಕೊಡ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ.
ಇದಾದಮೇಲೆ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ನಿಮ್ಮದು ಇಮೇಲ್ ಹಾಕಬೇಕಾಗತ್ತೆ. ಅಂದರೆ ನಿಮ್ಮೊಂದು ಇಮೇಲ್ ಯಾವುದು ಇರುತ್ತೆ ವರ್ಕ್ಗೆ ಅಂತ ಆ ಇಮೇಲ್ನ ಕೊಟ್ಟು ನೀವಿಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೀವಿಲ್ಲಿ ನಿಮ್ಮ ಹೆಸ್ರು ಹಾಕಬೇಕಾಗಿರುತ್ತೆ. ನಿಮ್ಮ ಹೆಸರು ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವುದು ವಾಟ್ಸಪ್ ಇರುತ್ತೆ ಅಲ್ಲ ನಿಮ್ಮ ನಂಬರು, ಆ ವಾಟ್ಸಪ್ ನಂಬರ್ ಇರುವಂಥದ್ದನ್ನ ಹಾಕಬೇಕಾಗಿರುತ್ತೆ. ಆಮೇಲೆ ಕರೆಂಟ್ ಲೊಕೇಶನ್, ನೀವು ಯಾವ ಸಿಟಿಯಿಂದ, ಬ್ಯಾಂಗ್ಳೂರಾ, ಮೈಸೂರಾ ಅಥವಾ ನಾಗರಬಾವಿನ, ಯಾವುದಾದ್ರೂ ನೀವು ಯಾವ ಊರಿಂದ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಹೈಯರ್ ಕ್ವಾಲಿಫಿಕೇಷನ್, ನೀವು BCom ಮಾಡಿದ್ದೀರಾ ಅಥವಾ MBA ಮಾಡಿದ್ದೀರಾ, ME ಮಾಡಿದ್ದೀರಾ, BE ಮಾಡಿದ್ದೀರಾ, ನೀವು ಏನು ಓದಿದ್ದೀರಾ, ಹೈಯೆಸ್ಟ್ ಕ್ವಾಲಿಫಿಕೇಷನ್ ನಿಮ್ದು ಏನಾಗಿದೆ ಅನ್ನೋದನ್ನ ನೀವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ, ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಇಲ್ಲಿ ಯಾವ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂತ, ಇಲ್ಲಿ 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಬಟ್ ಇಲ್ಲಿ CBSE ಇದೆ, ಸ್ಟೇಟ್ ಬೋರ್ಡ್ ಇದೆ, ICSE ಇದೆ, ಮೂರು ಕೂಡ ಬೇರೆ ಬೇರೆ ಥರ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವುದಾಗುತ್ತೆ, CBSEನ, ಸ್ಟೇಟಾ, ICSEನ, ಅಥವಾ ನೀವು ಈ ಮೂರು ಇದಕ್ಕೂ ಕೂಡ ಹೇಳ್ಕೊಡ್ತೀರಾ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನೀವು CBSE ಮಾಡೋಂಗಿದ್ರೆ ಫಸ್ಟ್, ಸ್ಟೇಟ್ ಆದರೆ ಸೆಕೆಂಡ್, ICSE ಆದರೆ ಥರ್ಡ್. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ರೀತಿ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ನೀವು ಮೂರು ಮಾಡ್ತೀರಾ ಅಂದರೆ ಮೂರನ್ನೂ ಕೂಡ ಕ್ಲಿಕ್ ಮಾಡ್ಕೊಬೋದು. ಇಲ್ಲಿ ಆಲ್ ಆಫ್ ದ ಅಬವ್ ಅಂತ ಕೊಟ್ಟಿದೆ, ಇಲ್ಲಿ ಕೇಳ್ತಾ ಇದೆ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಲೇಬೇಕು ಅಂತ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡಿ, ಈ ರೀತಿ ಸ್ಟಾರ್ ಮಾರ್ಕ್ ಇರೋವಂಥ ಕಾಲಮ್ನ ಫಿಲ್ ಮಾಡಲೇಬೇಕು. ಫಿಲ್ ಮಾಡದೆ ನೀವು ಸಬ್ಮಿಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ಇಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ತೊಗೊಳ್ತೀರಾ, ನೀವು ಹಿಂದಿನಾ, ಇಂಗ್ಲೀಷಾ, SC STನಾ, ಸೈನ್ಸಾ, ಮ್ಯಾಥ್ಸಾ, ಫಿಸಿಕ್ಸಾ, ಕೆಮಿಸ್ಟ್ರಿ, ಬಯಾಲಜಿ, ಇಷ್ಟು ಸಬ್ಜೆಕ್ಟ್ಸ್ಗಳು ನಿಮಗಿಲ್ಲಿ ಕೊಡ್ತಾರೆ. ಇದರಲ್ಲಿ ನೀವು ಯಾವ್ದ್ಯಾವ್ದು ಸಬ್ಜೆಕ್ಟ್ಸ್ನ ತೊಗೊಳ್ತೀರಾ, ಹೇಳ್ಕೊಡೋಕ್ಕಾಗತ್ತೆ ನಿಮಗೆ ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಒಂದೇ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಯಾವ್ದ್ಯಾವ್ದನ್ನೆಲ್ಲ ನೀವು ಮಾಡೋಕ್ಕಾಗತ್ತೆ, ಅಥವಾ ನಾನು ಎಲ್ಲ ಮಾಡ್ತೀನಿ ಅಂದರೆ ಎಲ್ಲನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಏನೇ ಪ್ರಾಬ್ಲಮ್ ಇರೋದಿಲ್ಲ. ಅದಾದಮೇಲೆ ಇಲ್ಲಿ ನೋಡಿ, ಇದೇ ಮೇನ್ ಪಾಯಿಂಟ್ ಆಗಿದೆ, ನಿಮಗೆ ಸ್ಟಾರ್ ಮಾರ್ಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡೆಮೋ ವಿಡಿಯೋ, ರೆಕಾರ್ಡೆಡ್ ವಿಡಿಯೋನ ಇಲ್ಲಿ ಲಿಂಕ್ ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ಇವಾಗ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಜಸ್ಟ್ ಮೊಬೈಲಲ್ಲಿ ಹಾಗೆ ರೆಕಾರ್ಡ್ ಮಾಡಿ ಅದ್ರದ್ದು ಲಿಂಕ್ನ ಅಥವಾ ರೆಕಾರ್ಡಿಂಗ್ ID-ನ ಇಲ್ಲಿ ನೀವು ಪೇಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಥವಾ ನಿಮ್ದು ಯಾವ್ದಾರು ಯೂಟ್ಯೂಬ್ ಇದ್ದರೆ ಆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರೋವಂಥ ವೀಡಿಯೋದ ಲಿಂಕ್ ಕೂಡ ಇಲ್ಲಿ ಹಾಕ್ಬೋದು ಅಂತ ಹೇಳಿದ್ದಾರೆ. ನಂದು ಯೂಟ್ಯೂಬ್ ಇಲ್ಲ ಅಂದರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ನಿಮ್ಮ ಫೇಸ್ ಕಾಣಿಸೋ ಹಾಗೆ ಇಟ್ಟು, ನೀವು ನಿಮ್ಮ ಮಗು ಇದೆ ಅಥವಾ ಯಾವ್ದಾದ್ರು ಮಗುಗೆ ನೀವು ಟ್ಯೂಷನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡು ಯಾವ್ದಾರ ಒಂದು ಸಬ್ಜೆಕ್ಟ್ಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರಲ್ಲ, ಅದರಲ್ಲಿ ಯಾವ್ದಾರ ಒಂದು ಸಬ್ಜೆಕ್ಟ್ಸು ಟಾಪಿಕ್ ತೊಗೊಂಡು ಜಸ್ಟ್ 3 to 4 minutes ಅಥವಾ 5 minutes, ಮ್ಯಾಕ್ಸಿಮಮ್ 5 minutes ಇರೋವಂಥ ವೀಡಿಯೋನ ಮಾಡಿ ಅದರ ಲಿಂಕ್ನ, ಅದರ ID-ನ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದಾದಮೇಲೆ ನೀವು ಯಾವ ಕರೆಂಟ್ ಕಂಪ್ನಿ, ಯಾವ್ದಾರ ಟ್ಯೂಷನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅಥವಾ ಯಾವ್ದಾರ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ ಗೊತ್ತಾ, ಟ್ಯೂಷನ್ಗಳು ಇವಾಗ ಕ್ಲೌಡ್ ಆ ರೀತಿ ಎಲ್ಲ ಯಾವ್ದಾರ ಚಿಕ್ಕದಾಗಿ ಅವರೇ ಪ್ರೈವೇಟಾಗಿ ಇಟ್ಕೊಂಡು ಮಾಡ್ತಾ ಇರೋವಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ವರ್ಕ್ ಮಾಡ್ತಾಯಿದ್ರೆ, ಅಥವಾ ಯೂಟ್ಯೂಬ್ ಚಾನಲ್ ಇದ್ದರೆ, ಅಥವಾ ಸೆಲ್ಫ್ ಮನೇಲೇ ಯಾವ್ದಾರ ಟ್ಯೂಷನ್ ಹೆಸರಿಟ್ಕೊಂಡು ನೀವೇ ಮಾಡ್ತಾಯಿದ್ರೆ ಅದ್ರದ್ದು ನೇಮ್ ಹಾಕಿ ಅಂತ ಕೇಳಿದ್ದಾರೆ. ನೀವು ಕಂಪ್ನೀಲಿ ಮಾಡ್ತಾಯಿದ್ರೆ ಕಂಪ್ನಿದು ಹಾಕ್ಬೋದು, ಇಲ್ಲ ಇನ್ಸ್ಟಿಟ್ಯೂಷನ್ಸ್ ಆದರೆ ಅದು ಹಾಕ್ಬೋದು, ಚಾನಲ್ ನೇಮ್ ಇದ್ದರೆ ಹಾಕ್ಬೋದು, ಇಲ್ಲ ನಿಮ್ಮ ಮನೇಲಿ ಮಾಡ್ತಾಯಿದ್ರೆ ನಿಮ್ಮದೇ ಹೆಸರು ಕೂಡ ಹಾಕ್ಬೋದು. ಇದನ್ನು ಹಾಕಲೇಬೇಕಂತ ಸ್ಟಾರ್ ಮಾರ್ಕ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಹಾಕಬೇಕು. ಅದಾದಮೇಲೆ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತೀರಾ, ಹಿಂದಿಲಿ ಹೇಳ್ಕೊಡ್ತೀರಾ ಅಂತ. ಇಲ್ಲಿ ನೀವು ಯಾವ ಸಬ್ಜೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇಲ್ಲ, ಯಾವ ಭಾಷೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ಹಿಂದಿ ಬರುವಂಥ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಹಿಂದಿಲೇ ಹೇಳ್ಕೊಡ್ತೀನಿ ನಾನು ಅನ್ನೋಂಗಿದ್ರೆ ಹಿಂದಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ನಾನು ಇಂಗ್ಲೀಷಲ್ಲೇ ಎಲ್ಲ ಸಬ್ಜೆಕ್ಟ್ಸ್ನೂ ಹೇಳ್ಕೊಡ್ತೀನಿ ಅಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಹಿಂದಿ ಅಥವಾ ಇಂಗ್ಲೀಷ್ ಯಾವುದ್ರಲ್ಲಿ ಬೇಕಾದ್ರೆ ಹೇಳ್ಕೊಡ್ತೀನಿ ಅನ್ನೋಂಗಿದ್ರೆ ಥರ್ಡ್ನ ಸೆಲೆಕ್ಟ್ ಮಾಡ್ಕೊಬೋದು. ಇದಿಷ್ಟನ್ನು ನೀವು ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮು ಸಬ್ಮಿಟ್ ಆಗುತ್ತೆ.
ಈ ಸಬ್ಮಿಟ್ ಆದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ಗೆ ಅಥವಾ ನೀವು ಕೊಟ್ಟಿರೋವಂಥ ವಾಟ್ಸಪ್ ನಂಬರ್ಗೆ ನಿಮಗೆ ಕಾಲ್, ಮೆಸೇಜ್ ಅಥವಾ ಇಮೇಲ್ ಬರುತ್ತೆ. ಅದರಿಂದ ನಿಮಗೆ ಅಪಾಯಿಂಟ್ ಆಗಿದ್ದೀರಾ ಇಲ್ವಾ, ಅಥವಾ ನೆಕ್ಸ್ಟ್ ಸ್ಟೆಪ್ ಏನಿದೆ, ಇಂಟರ್ವ್ಯೂ ತೊಗೊಳ್ತಾರಾ ಅಥವಾ ನೆಕ್ಸ್ಟ್ ಏನಾದ್ರು ವೀಡಿಯೋ ಬೇಕಾಗುತ್ತಾ, ಅದನ್ನೆಲ್ಲ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.